SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 79ನೇ ಸ್ವತಂತ್ರ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಧ್ವಜಾರೋಹಣ ನೆರವೇರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಿ ನಂತರ ಶಾಲೆಯ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಶಾಲೆಯ LKG ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆಯುವ ಅಕ್ಷರಾಭ್ಯಾಸ ಮಾದರಿಯಲ್ಲಿಯೇ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸವನ್ನು ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ N. ದೇವರಾಜ್ರವರು, ನಮ್ಮ ದೇಶಕ್ಕೆ ಸಾವಿರಾರು ಇತಿಹಾಸವಿದ್ದು, ನಮ್ಮ ದೇಶದ ಜನರಲ್ಲಿ ಒಗ್ಗಟ್ಟು ಇಲ್ಲದೆ ನಮಗೆ ಇದ್ದಂತಹ ಸ್ವಾತಂತ್ರ್ಯವು ಹೋಗಿ ಮತ್ತೆ ನಮ್ಮ ಸ್ವಾತಂತ್ರ್ಯವನ್ನು ಪಡೆಯಲು ಅನೇಕ ವರ್ಷಗಳು ಬೇಕಾಯಿತು. ದೇಶ ಪ್ರೇಮ ಎಂಬುದು ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಇರಬೇಕು. ಒಗ್ಗಟ್ಟಿಲ್ಲದೆ ಇದ್ದರೆ ಮತ್ತೆ ಸ್ವತಂತ್ರವನ್ನು ಕಳೆದುಕೊಂಡು ಎರಡನೆಯ ಬಾರಿ ಸ್ವತಂತ್ರವನ್ನು ಪಡೆಯುವ ಪರಿಸ್ಥಿತಿ ಎದುರಾಗುತ್ತದೆ. ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕೆಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ S. ನಾರಾಯಣಸ್ವಾಮಿ, ಮಳಮಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಿ, ಚೀಮಂಗಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ಕೇರಿ ಶ್ರೀನಿವಾಸ್, ಕೃಷಿ ಪಂಡಿತ ಬೋದಗೂರು ವೆಂಕಟಸ್ವಾಮಿ ರೆಡ್ಡಿ, ರಾಮಮೂರ್ತಿ, ನಾರಾಯಣಸ್ವಾಮಿ, ಬಚ್ಚೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಗೋರಮಡಿಗು ಮಂಜುನಾಥ್ ಸೇರಿದಂತೆ ಶಾಲಾ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ದರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್, SL. All the press members came here, so we are honoring them. It's a very pleasure from Lakshmi School to honor the press meeting people. Why means they are the very important people for our India and for everything. Why means they are the publisher for each and everything, which makes everything throughout the world what is happening, everything they'll get and give to us in our hand. So they are very, very important persons. We must congratulate them and we be very thankful and grateful for them. Thank you. 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ನನಗೆ ಯಾವಾಗಲೂ ಒಂದು ಎಲ್ಲರೂ ಕೆಲವು ಯಾಕೆ ಮಾತಾಡ್ತಿರೋದಿಲ್ಲ, ನನಗೆ ಭಾಳ ಬೇಜಾರು. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಕ್ಕೆ ಬೇಜಾರು ನನಗೆ. ಯಾಕೆಂದರೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ವಾ, ಈ ಭೂಮಿಗೆ ಇತಿಹಾಸ ಇರಲಿಲ್ವಾ ಅನ್ನೋದೇ ನನ್ನ ಪ್ರಶ್ನೆ ಯಾವಾಗಲೂ. ಹಾಗಾಗಿ ಹಿರಿಯರು ಮಾಡಿದ್ದಾರೆ, ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲೇಬೇಕು, ಮಾಡ್ಕೊಂಡು ಹೋಗ್ತೇನೆ. ನನ್ನ ವೈಯಕ್ತಿಕ ಮಾತು. ಯಾಕೆಂದರೆ ಇವತ್ತು ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ದಿವಸ ನಾವು ತಿಳ್ಕೊಬೇಕಾದ್ರೆ ಏನಂದರೆ, ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಪರಿಸ್ಥಿತಿ ನಮಗೆ ಬಂತು ನಮ್ಮ ದೇಶದಲ್ಲಿ. ಹಾಗಾದ್ರೆ ಈಗ ನಮ್ಮ ಹಿರಿಯರು ಪೂರ್ವಿಕರು ಈಗ ನಮಗೆ ಇತಿಹಾಸ ಸ್ವಾತಂತ್ರ್ಯ ಇರಲಿಲ್ವಾ? ಹಾಗಾಗಿ ಇವತ್ತು ಮಕ್ಕಳು ಯಾಕೆ ದೇಶಭಕ್ತಿ ಬೆಳೆಸ್ಕೊಬೇಕಂದ್ರೆ, ಇವತ್ತು ಒಬ್ಬ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗ ಅಂತೇಳಿ ಮನೆ ಮೇಲೆ ಬಾವುಟ ಕಟ್ಟಲಿಕ್ಕೆ ಅವ್ರು ಕರೆ ಕೊಡೋರ್ಗೆ ಯಾರು ನಮ್ಮ ದೇಶದ ಬಾವುಟ ಕಟ್ಟಲಿಲ್ಲ ಮನೆ ಮೇಲೆ. ಇನ್ನು ಮುಂದೆ ಆದ್ರೂ 2ನೇ ಸಾರಿ ಸ್ವಾತಂತ್ರ್ಯ ಪರವಾಗಿ ಮಾಡ್ಕೊಬಾರ್ದು ಮುಂದಿನ ಇತಿಹಾಸದಲ್ಲಿ. ಯಾಕಂದ್ರೆ ಇವತ್ತು ಏನಾದರೂ ಇತಿಹಾಸ, ಈ ಭೂಮಿ ಹುಟ್ಟಿದ್ರೆ ನಮ್ಮ ದೇಶದಲ್ಲಿ ಇತಿಹಾಸ ಇದೆ ಅಂದರೆ ನಮ್ಮ ದೇಶ. ಇವತ್ತು ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳ ಇತಿಹಾಸ ಇರುತ್ತೆ ದೇಶ ಅಂದರೆ ನಮ್ಮ ಭಾರತ ದೇಶ. ಇವತ್ತು ಬೇರೆ ದೇಶಗಳಿಗೆಲ್ಲ ಗೊತ್ತಿರ್ಬೋದು, ಆ ದೇಶ ಇತಿಹಾಸ 200 ವರ್ಷ, 300 ವರ್ಷ, 400 ವರ್ಷ, 500 ವರ್ಷ ಅಂತ ಇರ್ತಾರೆ. ಬಟ್ ನಮ್ಮ ದೇಶಕ್ಕೆ ಇತಿಹಾಸ ಲಕ್ಷಾಂತರ ವರ್ಷಗಳು ಗೊತ್ತಿಲ್ಲ ಯಾರಿಗೂ. ಹಾಗಾಗಿ
ಇವತ್ತು ಏನು ನಮ್ಮಲ್ಲೇ ನಮ್ಮ ದೇಶದಲ್ಲಿ ನಮ್ಮಲ್ಲೇ ಕೋಮು ಗಲಭೆ ವ್ಯಾಪಾರ ಅಂತ ಸೃಷ್ಟಿ ಮಾಡಿ ಕೆಲವರೆಲ್ಲ ಮೊಘಲರು ದೌರ್ಜನ್ಯ ಮಾಡಿ ನಮ್ಮ ದೇಶನ ಆಳಿದ್ರು 300-400 ವರ್ಷ. ಬ್ರಿಟಿಷರು ವ್ಯಾಪಾರ ಮಾಡ್ತೀರಿ ಅಂತೇಳಿ ಬಂದು ನಮ್ಮ ದೇಶಕ್ಕೆ ನಮ್ಮನ್ನು ಆಳ್ವಿಕೆ ಮಾಡಿದ್ರು. ಇನ್ಮೇಲಾದರೂ ಮಕ್ಕಳು, ಹಿರಿಯರು, ಎಲ್ಲ ವಯಸ್ಸದವರು ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂತೇಳಿ ನಮ್ಮ ಮೆಲ್ಕು ಹಾಕಿ ಮುಂದಿನ ದಿನಗಳಲ್ಲಿ ಯಾರೇ ಆ ಥರ ಕೋಮು ಗಲಭೆ ಆಗಲಿ, ಯಾರೇ ನಮ್ಮಲ್ಲಿ ಏನಾದರೂ ಜಾತಿ ಅಂತೇಳಿ ವಿಷ ಬಿಚ್ಚಿ ಏನಾದರೂ ಒಂದು ಗಲಭೆ ಎಸಿ ದೇಶ ವಿಭಜನೆ ಮಾಡೋಕ್ಕೆ ಬಂದರೆ ಅದನ್ನು ಅವಕಾಶ ಮಾಡಿಕೊಡ್ಬೋದು. ಯಾಕಂದರೆ ಹಿಂದಿನ ಇತಿಹಾಸ ತಿಳ್ಕೊಬೇಕು. ಯಾಕೆ ಹಿಂದಿನ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ನಾವು ಅದನ್ನೆಲ್ಲ ಫಾಲೋ ಮಾಡೋಕ್ಕಾಗುತ್ತೆ. ದಯವಿಟ್ಟು ಮಕ್ಕಳು ತಂದೆ ತಾಯಿಗೆ, ನಿಮ್ಮ ಅಜ್ಜಿ ತಾತಗೆ ಯಾರೇ ಆಗಲಿ ಇತಿಹಾಸ ಗೊತ್ತಿದ್ದವ್ರಿಗೆಲ್ಲ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಇತಿಹಾಸ ಮೂಡಿಸ್ಬೇಕು. ಜೊತೆಯಲ್ಲಿ ಆದರೂ ಸಂತೋಷ ಇದೆ, ಇವತ್ತು ಸ್ವಾತಂತ್ರ್ಯ ಬಂದಿದೆ. ಹೀಗಾಗಿ ನಾವು ಎಲ್ಲ ಸ್ವಾತಂತ್ರ್ಯ ಹಮ್ಮಿಕೊಂಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ 2ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು ಬೇಡ, ಸ್ವಾತಂತ್ರ್ಯ ಬರೋದು ಬೇಡ ಅಂತೇಳಿ 2 ಮಾತು ಮುಗಿಸ್ತೇವೆ.